ಪುತ್ತೂರಿನ ಲವ್ ದೋಖಾ ಪ್ರಕರಣದಲ್ಲಿ ಒಂದು ಹೊಸ ಅಪ್ಡೇಟ್ ಅಂದ್ರೆ ಆ ಹುಡುಗಿಗೆ ಈ ಮೋಸ ಮಾಡಿದ ಹುಡುಗ ಪ್ರತಿ ತಿಂಗಳು 75,000 ಕೊಡ್ಬೇಕು ಅಂತ ಕೋರ್ಟ್ ಆದೇಶ ನೀಡಿದೆ. ಇದು ಕೇಳುವಾಗ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ 1 ವರ್ಷದಿಂದ ಅವ್ರು ನಿರಂತರ ಹೋರಾಟ ಮಾಡ್ತಿದ್ದಾರೆ. ಅವ್ರು ಹೋರಾಟ ಮಾಡ್ತಿದ್ದ ಹಣಕ್ಕಾಗಿ ಅಲ್ಲ, ಆ ಮಗುವಿಗೆ ಒಂದು ತಂದೆ ಸ್ಥಾನ ಕೊಡು. ಏನೋ ಆಗಿದ್ದಾಯ್ತು, ಪ್ರೀತಿ ಪ್ರೇಮ ಪ್ರಣಯ ಅಂತ ಸುತ್ತಿದಾಯ್ತು, ನೀನೇ ಈ ಮಗುವಿನ ತಂದೆ ಸ್ಥಾನ ಕೊಡು, ನನಗೆ ಒಂದು ಹೆಂಡತಿ ಸ್ಥಾನ ಕೊಡು ನಿರಂತರ ಹೋರಾಟ ಮಾಡ್ತಿದ್ದಾರೆ. ಈತ ಭಕ್ತಲ್ಲ, ಯಾಕೆಂದ್ರೆ ಈತನಿಗೆ ಸ್ಟ್ರಾಂಗ್ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದೆ. ಇಲ್ಲಿ ನಾನು ಯಾವುದೇ ಪಕ್ಷದ ಬಗ್ಗೆ ಹೇಳ್ತಿಲ್ಲ, ಇವಳು ಬಿಜೆಪಿನ ವಿರೋಧ ಹೇಳಿದ್ಲು, ಇವಳು ಕಾಂಗ್ರೆಸ್ ಸಪೋರ್ಟ್, ಹಾಗೆ ಅಲ್ಲ. ಆತ ಆ ರೀತಿ ಆಡಕ್ಕೆ ಪ್ರಮುಖ ಕಾರಣ ಅಂದ್ರೆ ಅವನಿಗೆ ಹಣ ಬಲ ಇತ್ತು, ಜನ ಬಲ ಇತ್ತು, ನಾನು ಏನ್ ಆಡಿದ್ರು ನಡೆಯುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಇತ್ತು. ಈ ಪ್ರಕರಣ ಹೊರಗೆ ಬಂದ ಮೇಲೆ ಕೂಡ ಆತ ಆ ಮಗು ನನ್ನದಲ್ಲ, ನಾನು ಆಕೆಯನ್ನು ಮದುವೆ ಆಗಲ್ಲ, ಜೈಲಿಗೆ ಬೇಕಾದ್ರೆ ಹೋಗ್ತೀನಿ, ಆಗಿದ್ದಾಗ್ಲಿ ಏನಾಗುತ್ತೆ, ನಾನ್ ಮಾತ್ರ ಆಕೆಯನ್ನು ಮದುವೆ ಆಗಲ್ಲ ಅಂತ ಅಷ್ಟು ಗಟ್ಟಿಯಾಗಿ ನಿಲ್ಲಕ್ಕೆ ಕಾರಣ ಆತನ ಅಪ್ಪನಲ್ಲಿರುವ ಹಣ ಹಾಗೂ ಅವನಿಗಿರುವ ಪ್ರಭಾವಿಗಳ ಬೆಂಬಲತ, ಬೇರೇನೂ ಅಲ್ಲ. ಇಲ್ಲದಿದ್ರೆ ಯಾರು ಅವನ ಅಪ್ಪ ಅಮ್ಮ ಅವನ ಏನು ಪ್ರಭಾವಿಗಳು ಇರುತ್ತೆ, ಅವರೆಲ್ಲ ಕೂರ್ಸಿ ಹೇಳ್ಬೋದಾಗಿತ್ತು, ನೋಡು ಈ ಘಟನೆ ನಡೆದಿದೆ, ಏನು ಮಾಡಕ್ಕಾಗಲ್ಲ, ನೀವಿಬ್ರು ಇಷ್ಟಪಟ್ಟಿದ್ರಿ, ಈಗ ನೀನು ಅವಳಿಗೊಂದು ಬಾಳು ಕೊಡು, ನಿನ್ನ ಮಗು ಅವಳ ಹೊಟ್ಟೆಯಲ್ಲಿ ಇದೆ ಅಂತ. ಆವಾಗ ಯಾರು ಹಾಗೆ ಹೇಳಲಿಲ್ಲ ಕಾಣತ್ತೆ. ಆ ಹುಡುಗ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಆ ಮಗು ನನ್ನದತ್ತು ಒಪ್ಪಿಕೊಳ್ಳಕ್ಕೆ ಸಿದ್ಧನೇ ಇರ್ಲಿಲ್ಲ. ಈಕೆ ಹೊಟ್ಟೆಯಲ್ಲಿ ಮಗುನ ಎತ್ಕೊಂಡು ಪ್ರೆಸ್ ಮೀಟಿಗೆ ಬರ್ತಾಳೆ. ಅಲ್ಲಿ ತುಂಬಾ ಪ್ರಮುಖವಾಗಿ ನಾವು ಮೆಚ್ಚಬೇಕಾಗಿರೋದು ಆಕೆಯ ತಾಯಿಯನ್ನ. ಯಾರಾದ್ರೂ ಈ ಸಂದರ್ಭ ನಮ್ಮ ಮಗಳಿಗೆ ಈಗ ಆಯ್ತು, ಈ ರೀತಿ ಬಸರಿ ಆಗಿದ್ದಾಳೆ ಅಂತ ಹೇಳಿ ಗೊತ್ತಾದಾಗ ಕುಸಿದು ಹೋಗ್ಬಿಡ್ತಾರೆ. ಮಧ್ಯಮ ವರ್ಗದ ಕುಟುಂಬದವರಿಗಂತ ಇದನ್ನ ಸಹಿಸ್ಕೊಳಕ್ ಆಗಲ್ಲ, ಯಾಕಂದ್ರೆ ಸಮಾಜ ಅಷ್ಟು ಅವ್ರನ್ನ ಕೀಳಾಗಿ ನೋಡುತ್ತೆ. ಅಂತದ್ರಲ್ಲಿ ನನ್ನ ಮಗಳಿಗೆ ಈ ರೀತಿ ಒಂದು ಘಟನೆ ಆದಾಗ ಅವಳಿಗೆ ಒಂದು ಬದುಕು ಕೊಡ್ಸಕ್ಕೆ ನಾನು ಯಾವ ಅವಮಾನವಾದ್ರೂ ಸಹಿಸಲು ಸಿದ್ಧ ಅಂತೇಳಿ ಮುಂದೆ ಬಂದಿದಾರಲ್ಲ, ಅವ್ರಿಗೊಂದು ದೊಡ್ಡ ಹ್ಯಾಟ್ಸಪ್ ಹೇಳ್ಬೇಕು. ಅವರ ಹೋರಾಟದ ಫಲವೇ ಈಗ ಈ ಒಂದು ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಸ್ವಲ್ಪ ಮಟ್ಟಿನ ಜಯನೇ ಹೇಳ್ಬೇಕು, ಯಾಕಂದ್ರೆ ಅವನು ಆ ಮಗು ನನ್ನದಲ್ಲ ಅಂತೇಳಿ ಬೀಗ್ತಿದ್ದ. ಇನ್ನು ಕೆಲವು ವರ್ಷಗಳ ಕಳೆದಾಗ ಎಲ್ಲ ಮರಿತಿದ್ರು, ಎಲ್ಲೋ ಮದುವೆ ಆಗಿ ಅವನು ಆರಾಮಾಗಿರುವ ಪ್ಲಾನ್ ಇದ್ದ. ಆದ್ರೆ ಕೋರ್ಟ್ ಈಗ ಅವನಿಗೆ ಪ್ರತಿ ತಿಂಗಳು ತಾಯಿ ಮಗುವಿಗೆ 75,000 ಕೊಡುವಂತೆ ಆದೇಶ ಹೊರಡಿಸಿದೆ. ಇದೆಲ್ಲ ನೋಡುವಾಗ ಒಂಥರ ಖುಷಿನ ಆಗತ್ತೆ. ಇಲ್ಲಿ ಹಣ ಮುಖ್ಯ ಅಲ್ಲ, ನಿಜ. ಆ ಹುಡುಗಿಗೊಂದು ಬದುಕು ಬೇಕು. ಅವಳು ಕೇಳ್ತಿರೋದು ಅಷ್ಟೇ, ನನಗೊಂದು ಬದುಕು ಕೊಡು, ನಂಗೆ ಹಣ ಅಂತಸ್ತು ಅವ್ರು ಏನು ಕೇಳಿರ್ಲಿಲ್ಲ, ನಮಗೆ ಇಷ್ಟು ಜೀವನಾಂಶ ಕೊಡಿ ಏನು ಕೇಳಿರ್ಲಿಲ್ಲ. ಆ ಹುಡುಗಿ ಕೇಳ್ತಿದ್ದಿಷ್ಟೇ, ಜಸ್ಟ್ ನನ್ನ ಮಗುಗೊಂದು ತಂದೆ ಸ್ಥಾನ ಕೊಡು, ನನಗೊಂದು ಹೆಂಡತಿ ಸ್ಥಾನ ಕೊಡು, ಬೇರೆ ಏನು ಬೇಕಾಗಿಲ್ಲ ಅಂತ. ಆದ್ರೆ ಈತ ರೆಡಿ ಇರ್ಲಿಲ್ಲ. ಆವಾಗ ಅವಳ ಜೊತೆ ಸುತ್ತಾಡೋದಕ್ಕೆ, ಅವಳಿಗೆ ಮಗು ಕೊಡೋದಕ್ಕೆ ಎಲ್ಲದಕ್ಕೂ ರೆಡಿ ಇದ್ದ. ಯಾವಾಗ ಮಗು ಅವಳ ಹೊಟ್ಟೆಯಲ್ಲಿ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಅವನಿಗೆ ಆ ಮಗು ನನ್ನದಲ್ಲ ಆಗುತ್ತೆ. ನಂತರ ಅದನ್ನ ಆ ಪ್ರಕರಣ ಮುಚ್ಚಾಕಲು ಹೇಗೆಲ್ಲ ಪ್ರಯತ್ನ ಮಾಡ್ತಾರೆ ಅಂತ ಅವ್ರ ತಾಯಿನೇ ಹೇಳಿದ್ದಾರೆ. ಎಲ್ಲ ಆಗಿ ಈ ವಿಷಯ ಹೊರಗೆ ಬಂದಾಗ ಆವಾಗ ಕೂಡ ಆಗಿ ಹೋಯ್ತು ತಳಿ ಮದ್ವೆ ಆಗ್ಬೋದಾಗಿತ್ತು, ಆಗ್ಲಿಲ್ಲ. ನನ್ನ ಮಗು ಅಲ್ಲದ ಕೂತ DNA ಮಗು ಹುಟ್ಟಿ DNA ಟೆಸ್ಟ್ ಮೂಲಕ ಆ ಮಗು ಅವನದೇ, ಅವನ ರಕ್ತದಲ್ಲಿಯೇ ಹುಟ್ಟಿದ ಮಗು ಅಂತ ಪ್ರೂವ್ ಆಗತ್ತೆ. ಅಲ್ಲೂ ಒಂಥರ ಮುಖಭಂಗ ಆಗತ್ತಾನೆ. ಅಷ್ಟಾದ್ರೂ ಅವನು ಒಪ್ಕೊಳ್ತಾನ ಮಗುನ? ಇಲ್ಲ. ಪ್ರತಿಭಾ ಕುಳಾಯಿ, ನಂಜುಂಡಿ ಸರ್ ಇವರೆಲ್ಲ ತುಂಬಾ ಬಂದು ಈ ಸಂಧಾನ ಎಲ್ಲ ಮಾಡಿ ಮಗುನ ತಾಯಿನ ಒಪ್ಕೋ, ನಿಮ್ ಜೀವನ ಚೆನ್ನಾಗಿ ನಡೆಸಿತ ತುಂಬಾ ಒಂದು ಕೇಳಿಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ, ಒಂದು ಇಬ್ರು ವ್ಯಕ್ತಿಗಳ ನಡುವೆ ಇದ್ದ ಒಂದು ಭಿನ್ನಾಭಿಪ್ರಾಯ ಪಕ್ಷಗಳ ನಡುವೆ ಸ್ಟಾರ್ಟ್ ಆಗ್ಬಿಡುತ್ತೆ. ಒಂದು ಪಕ್ಷ ಆತನಿಗೆ ಬೆಂಬಲ ಕೊಡೋದಾಗತ್ತೆ, ಒಂದು ಪಕ್ಷ ಈಕೆಗೆ ಬೆಂಬಲ. ಇಲ್ಲಿ ಒಳ ರಾಜಕೀಯ ತುಂಬಾ ಬೆಳೀತಾ ಹೋಗುತ್ತೆ. ಇಷ್ಟಾದ್ರೂನು ಅಲ್ಲಿ ಏನಾಗ್ಬೇಕು, ಆ ಮಗುವಿಗೆ ಒಂದು ತಂದೆ ಸ್ಥಾನ ಸಿಗ್ಬೇಕಾಗಿತ್ತು, ಅದು ಸಿಗ್ಲೇ ಇಲ್ಲ. ಆದ್ರೆ ಹೈಕೋರ್ಟ್ ಇವಾಗ DNA ಮೂಲಕ ಗೊತ್ತಾಗಿದೆಯಲ್ಲ, ಈತನೇ ಈ ಮಗುವಿನ ತಂದೆ ಆಯ್ತಾ, ಮಗುವಿನ ಖರ್ಚಿಗೆ ನೀ 75,000 ಕೊಡು ಅಂತ ಹೇಳ್ಬಿಟ್ಟು ಆದೇಶ ಹೊರಡಿಸಿದೆ. ಈ ಒಂದು ಆದೇಶ ಹೊರ ಬಂದ ಮೇಲೆ ಒಂದು ಹೋಪ್ ಏನ್ ಕಾಣುತ್ತೆ ಅಂದ್ರೆ, ಇಷ್ಟೆಲ್ಲ ಆದ ಮೇಲೆ ಆತ ಮುಂದೆ ಮದ್ವೆ ಆದ್ರೂ ಆಗ್ಬೋದು. ಮದ್ವೆ ಆಗ್ಲಿಲ್ಲ ಅಂದ್ರೆ ಈಕೆಗೆ 75,000 ತಿಂಗಳಿಗೆ ಇನ್ನೊಂದು ಬೇರೆ ಮದ್ವೆ ಆದ್ರೆ ಅವರ ಖರ್ಚು ಅಂದಾಗ ಆತನಲ್ಲಿರುವ ಆಸ್ತಿ ಕರಗೋದ್ರಲ್ಲಿ ನೋ ಡೌಟ್. ಅಪ್ಪ ಮಾಡಿಟ್ಟ ಆಸ್ತಿ ನೀರಿನಂತೆ ಖರ್ಚಾಗತ್ತೆ. ಅದರ ಬದಲಿಗೆ ಆತ
ಈಕೆಯನ್ನು ಮದುವೆ ಆಗಿ ಈ ಮಗನಿಗೆ ನಾನ್ ತಂದೆ ಅಂತ ಒಪ್ಪಿಕೊಂಡು ಜೀವನ ನಡೆಸಿದ್ರೆ ಎಲ್ಲ ಮರೆದಿರ್ತಾರೆ. ಸ್ವಲ್ಪ ವರ್ಷಗಳಿಗೆ ಕಳೆದಾಗ ಅವ್ರಿಗೆ ಹೀಗೆ ಆಯ್ತು ಅಂತ ಮರೀತಾರೆ. ಅವ್ರ ಜೀವನ ಚೆನ್ನಾಗಿರುತ್ತೆ. ಆದ್ರೆ ಇಲ್ಲಿ ಅದ್ ಯಾವ ಲಕ್ಷಣ ಕಂಡು ಬರ್ತಾ ಇಲ್ಲ. ಈ ಒಂದು ಸ್ಟೋರಿ ಇದೆಯಲ್ಲ, ಇದು ನಿಜವಾಗ್ಲು ನಾನಾ ಪಾಠಗಳನ್ನ ನಮ್ಗೆ ಹೇಳಕ್ ಹೋಗುತ್ತೆ. ಒಂದು ಟೀನೇಜ್ ಲೈಫ್ ಅಲ್ಲಿ ಹೇಗಿರ್ಬೇಕು, ಸ್ವಲ್ಪ ಎಡವಿದ್ರೆ ನಮ್ ಬದುಕು ಎಷ್ಟು ನರಕ ಆಗತ್ತೆ ಎಂಬ ಪಾಠನೂ ಕೆಲವು ಹೆಣ್ಮಕ್ಳಿಗೆ ಇದು ಹೇಳ್ಕೊಡುತ್ತೆ. ಅದರ ಜೊತೆಗೆ ನನಗೆ ಹಣ ಬಲ ಇದೆ, ನಾನು ಏನ್ ಮಾಡಿದ್ರು ನಡೆಯುತ್ತೆ ಅಂತ ದೌಲತಿಂದ ನಡೀತಲ್ಲ, ಅವರಿಗೆ ನಿಜವಾಗ್ಲು ನೀನ್ ಆ ರೀತಿ ಮಾಡಿದೆ ಆದ್ರೆ ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂತೆ ನಿನಗೆ ತಕ್ಕ ಶಾಸ್ತಿ ಅನುಭವಿಸಿ ಅನ್ನೋದಕ್ಕೂ ಈ ಒಂದು ಪ್ರಕರಣ ಸೂಪರ್ ಎಕ್ಸಾಂಪಲ್ ಆಗುತ್ತೆ. ಅವನು ಯೋಚನೆ ಮಾಡಿದ, ಅವನ ತಂದೆ ತಾಯಿ ಯೋಚನೆ ಮಾಡಿದ್ರು, ನಮ್ಮಲ್ಲಿ ಹಣ ಇದೆ, ಒಂದು ಜನಬಲ ಇದೆ, ನಮ್ಮಲ್ಲಿ ಪ್ರಭಾವಿಗಳ ಕಾಂಟ್ಯಾಕ್ಟ್ ಇದೆ, ಎಲ್ಲ ಇದೆ. ಸೊ ಅವ್ರಿಗೆ ಏನು ಇಲ್ಲ, ಅವ್ರ ಬಡವರು, ಈ ಪ್ರಕರಣ ಅಷ್ಟು ದೊಡ್ಡದಾಗಲ್ಲ ಅಂತ. ಆದ್ರೆ ಯಾವಾಗ ಆ ಹುಡುಗಿಯ ತಾಯಿ ತನ್ನ ಮಗಳ ಬೆಂಬಲಕ್ಕೆ ನಿಲ್ತಾರೋ, ಮತ್ತೊಂದು ಇಷ್ಟು ಜನ ನಿಜವಾಗ್ಲೂ ಆ ಹೆಣ್ಣಿನ ಒಂದು ಕಷ್ಟಕ್ಕೆ ಮರಗಿ ಬಂದವರುಂಟು, ರಾಜಕೀಯ ಲಾಭಕ್ಕಾಗಿ ಬಂದವರುಂಟು, ಹೀಗೆ ನಾನಾ ಕಾರಣಕ್ಕೆ ಬಂದವರುಂಟು. ಅದು ಏನೇ ಆಗ್ಲಿ, ಆದ್ರೆ ಆಕೆಗೆ ಒಂದಿಷ್ಟು ಬೆಂಬಲ ಸಿಗುತ್ತೆ. ಈ ಬೆಂಬಲದ ಬಲದಿಂದಲೇ ಅವ್ರು ಇವತ್ತು ಇಲ್ಲಿವರೆಗೂ ಬರಕ್ಕೆ ಸಾಧ್ಯ ಆಯ್ತು. ಇನ್ನಾದ್ರೂ ಈ ಘಟನೆಗೆ ಒಂದು ತಾರ್ಕಿಕ ಅಂತ ಸಿಗ್ಬೇಕಂದ್ರೆ ಆತ ಈಕೆಯನ್ನು ಮದುವೆ ಆಗಿ ಜೀವನ ಮಾಡೋದು ಬೆಸ್ಟ್. ಇಷ್ಟೆಲ್ಲ ಆದ ಮೇಲೆ ಅವಳ ಜೊತೆ ಜೀವನ ಮಾಡಲ್ಲ ಹಠ ಹಿಡಿದು ಕೂರೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ನಾಳೆ ಅವನಿಗೂ ಒಂದು ಒಳ್ಳೆ ಭವಿಷ್ಯ ಸಿಗೋದು ಕಷ್ಟನೇ, ಈಕೆಗೆ ಮಾತ್ರ ಅಲ್ಲ. ಯಾರ್ ತಾನೆ ನನ್ನ ಗಂಡನಿಗೆ ಈಗ ಒಂದು ಪ್ರೀವಿಯಸ್ ರಿಲೇಶನ್ಶಿಪ್, ಅವರಿಗೆ ತಿಂಗಳಿಗೆ ಇಷ್ಟು ದುಡ್ಡು ಕೊಡ್ಬೇಕು, ಅದನ್ನೆಲ್ಲ ಒಪ್ಪಿ ಮದ್ವೆ ಆಗಿ ಬರ್ತಾರೆ. ಬಂದ್ರು ಸಮೇತ ಈತನ ಮೇಲೆ ಒಂದು ಸಂಶಯ ಇದ್ದೇ ಇರತ್ತಾ. ಆದ್ರ ಈಕೆಯೂ ಅಷ್ಟೇ, ಈ ಸಮಾಜನ ಎದುರಿಸಕ್ಕೆ ತುಂಬಾ ಕಷ್ಟ ಆಗುತ್ತೆ. ಒಂದು ಮಗುನ ಇಟ್ಕೊಂಡು ಏನೇ ದುಡ್ಡು ಬಂದ್ರು ಅದಕ್ಕೂ ಕುಹಕ ನುಡಿಗಳನ್ನ ನೋಡಕ್ಕೆ ಸಾಕಷ್ಟು ಜನ ಇರ್ತಾರೆ. ಅವಳಿಗೆ ಏನೀಗ ದುಡ್ಡು ಬರುತ್ತೆ, ಅವಳು ಆರಾಮಾಗಿದ್ದಾಳ, ಆ ರೀತಿಯ ಮಾತುಗಳನ್ನ ಕೇಳ್ಬೇಕಾಗತ್ತೆ. ಇದು ಎಲ್ಲ ಸ್ಟಾಪ್ ಆಗ್ಬೇಕು ಅಂದ್ರೆ, ಆ ಮಗು ಒಂದು ಡಿಗ್ನಿಟಿಯಿಂದ ಬೆಳಿಬೇಕು ಅಂದ್ರೆ, ಆತ ಆ ಮಗುನ ಆ ತಾಯಿನ ಸ್ವೀಕರಿಸಿಲ್ಲ. ಅದಕ್ಕೆ ಆ ಮನೆಯವರು ಸ್ವಲ್ಪ ಆತನಿಗೆ ಹೇಳಿಕೊಡೋದು ಒಳ್ಳೇದು ಅನಿಸುತ್ತೆ. ಅಲ್ಲದೆ ಯಾರೆಲ್ಲ ಪ್ರಭಾವಿಗಳು ಅವರ ಕಾಂಟ್ಯಾಕ್ಟ್ ಇದ್ರೆ ಅವ್ರು ಸ್ವಲ್ಪ ತಿಳಿ ಹೇಳೋದು ಒಳ್ಳೇದು. ಇದನ್ನ ಒಂದು ರಬ್ಬರ್ ಸ್ಟ್ಯಾಂಪ್ ತರ ಎಳ್ಕೊಂಡು ಹೋಗಕ್ಕಿಂತ ಸ್ವಲ್ಪ ತಿಳಿ ಹೇಳಿ ಒಂದು ಮದುವೆ ಮೂಲಕ ಅವರಿಬ್ಬರ ಜೀವನನ ಅವರ ಪಾಡಿಗೆ ಬಿಟ್ರೆ, ಮತ್ತೆ ಯಾರು ಅಲ್ಲಿಗೆ ಎಂಟರ್ ಆಗದಿದ್ರೆ ಆ ಲೈಫ್ ಅವ್ರು ಇನ್ನೂ ಅವರ ಲೈಫ್ನ ಸುಂದರ ಮಾಡಿಕೊಳ್ಳಕ್ಕೆ ಸಾಕಷ್ಟು ಅವಕಾಶಗಳಿದೆ. ಇಲ್ಲತ ಒಣ ಪ್ರತಿಷ್ಠೆಯಲ್ಲಿ ನಿಂತ್ರೆ ಮಾತ್ರ ಈ ಒಂದು ಲೈಫ್ ಇದೆ ಹಾಳಾಗೋದ್ರಲ್ಲಿ ನೋ ಡೌಟ್. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಿನಲ್ಲಿ ತಿಳಿಸಿ.